ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಡಾಕ್ಟರ್, ದುರ್ಗಾ ಹೇಗಿದ್ದಾಳೆ? ಶೀಸ್ ಔಟ್ ಆಫ್ ಡೇಂಜರ್ ಅಲ್ವಾ? ಆಲ್ಮೋಸ್ಟ್ ಪೇಷಂಟ್ನ ಕಳ್ಕೊಂಡ್ಬಿಡ್ತಿದ್ವಿ, ಬಟ್ ಎ ಮಿರಾಕಲ್, ಶಿ ಈಸ್ ಔಟ್ ಆಫ್ ಡೇಂಜರ್. ಸದ್ಯಕ್ಕೆ ಅಬ್ಸರ್ವೇಷನ್ನೇ ಇಡ್ತೀವಿ, ಆದರೆ ಪೇಷಂಟ್ಗೆ ಸ್ವಲ್ಪ ದಿನ ಫುಲ್ ರೆಸ್ಟ್ ಬೇಕು. ಆಮೇಲೆ ನೀವು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ದುರ್ಗಾ ದುರ್ಗಾ ಇಲ್ಲ ಶರತ್, ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬಂದ ಮೇಲೆ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಓಕೆ ಡಾಕ್ಟರ್. ಥ್ಯಾಂಕ್ ಗಾಡ್. ತಾಯಿ, ಅಂತೂ ದುರ್ಗನ್ನ ಉಳಿಸ್ಬಿಟ್ಟೆ. ಅವಳ ಅಪಾಯದಿಂದ ಪಾರ್ ಮಾಡಿದೆ. ಹಿತ ಪುಟ್ಟ, ದುರ್ಗಂಗೆ ಏನೂ ಆಗಿಲ್ಲ ಅಂತ ಸಮಾಧಾನ ಆಯ್ತಾ? ದುರ್ಗಾ, ಹುಷಾರಾಗಿದ್ಯಮ್ಮ? ಅದ್ಕೆ ಆರತಿ ಮಾಡ್ತೀರಾ ಇವಳ್ಗ? ಯಾಕೆ ದಮಯಂತಿ, ದುರ್ಗಾಗೆ ಆರತಿ ಮಾಡಿ ಮನೆ ಒಳಗೆ ಕರ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ತನ್ನ ಪ್ರಾಣನೂ ಲೆಕ್ಕಿಸದೆ ಈ ಮನೆ ಮಗಳನ್ನ ಕಾಪಾಡಿದಳು ಈ ಹುಡುಗಿ. ಇವಳಿಗೆ ಇಷ್ಟಾದ್ರೂ ಗೌರವ ತೋರಿಸೋದು ನಮ್ ಕರ್ತವ್ಯ ಅಲ್ವಾ? ಸರಿಯಾಗಿ ಹೇಳಿದೆ ಮಾಳವಿಕ. ದುರ್ಗಾ ಮಾಡಿರೋ ಉಪಕಾರಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಅಟ್ಲೀಸ್ಟ್ ಈ ರೀತಿನಾದ್ರೂ ಥ್ಯಾಂಕ್ಸ್ ಹೇಳ್ಬೋದಲ್ವಾ? ಅಯ್ಯೋ, ನೀವೆಲ್ಲ ಕೃತಜ್ಞತೆ ತೋರಿಸಿ ನನ್ನನ್ನ ಚಿಕ್ಕವಳ ಹಾಗೆ ಮಾಡ್ಬಿಡಿ. ಪುಟ್ ಮೇಡಮ್ ಅಂದ್ರೆ ನನಗೆ ತುಂಬಾ ಇಷ್ಟ. ಅವಳ ಮುಂದೆ ಇದೆಲ್ಲ ನಂಗೆ ಯಾವ್ದು ದೊಡ್ಡದ ಅನ್ಸಲ್ಲ. ಈ ಗುಣನೇ ನಮ್ಮೆಲ್ರಿಗೂ ಇಷ್ಟ ಆಗೋದು. ಕಲ್ಮಶ ಅನ್ನೋದು ನಿನ್ ಮನ್ಸಲ್ಲೇ ಇದೆ. ದುರ್ಗಾ, ನೀನ್ ಮಾಡಿರೋ ಉಪಕಾರನ ನಾನು, ಮನೆಯವರು ಯಾವತ್ತೂ ಮರೆಯಲ್ಲ. ಒಂದ್ ಥ್ಯಾಂಕ್ಸ್ ಹೇಳಿ ಕೈ ತೊಳ್ಕೊಂಡಿದ್ರೆ ಆಗಿರೋದಪ್ಪ. ಅದ್ ಬಿಟ್ಬಿಟ್ಟು ಮನೆ ಮೆಂಬರ್ ತರ ಆರತಿ ಎತ್ತದಂತೆ ಕಾಯಿ ಹೊಡೆಯೋದಂತೆ. ಇದ್ಯಾಕೋ ಅತಿ ಆಯ್ತು.